ಯಾರಿಗೆ ಗೊತ್ತುಂಟಾ? ಯಾರೀಗ ಮುಡಿಸಿ ಆಯ್ತಾ? ಯಾರಿಗೆ ಮುಡಿಸಿ? ರುಕ್ಮಿಣಿಗೆ. ಯಾರಿಗಾದ್ರೆ ಏನು, ಹೂವನ್ನು ಮುಡಿಸಿದ್ರಲ್ಲಿ ಏನ್ ತೊಂದರೆ ಇಲ್ಲ. ಆದ್ರೆ ಒಂದು ನೀನು ಹೇಳುವುದಕ್ಕೆ ಹೇಳುವಾಗ ನನಗೂ ಒಂದು ಕುತೂಹಲ ಅರ್ಥ ಉಂಟು. ಆ ಹೂ ಹೇಗಿತ್ತು, ಏನಿತ್ತು, ಇದನ್ನೆಲ್ಲ ತಿಳಿಯಬೇಕು. ಅದಕ್ಕಾಗಿ ನೀನು ಕಂಡು ಬಂದೆಯಾ? ಕಂಡು ಬಂದೆಯು ನೀನು ಕಾಣದೇ ಕಾಣದೆ ಬೇವೆಯೋ ಕಂಡು ಬಂದೆಯೋ ನೀನು ಕಾಣದೆ ಬೇವೆಯೋ ಪುಂಡರೀಕಾಂಬಗಿ ಕುಸಿಯಾಡಬೇಡ ಪುಂಡರೀಕಾಂಬಗಿ ನೀನು ಕುಸಿಯಾಡಬೇಡ ಕಂಡು ಬಂದೆಯು ನೀನು ಕಾಣದೆ ಬೇವೆಯೋ ಪುಂಡರೀಕಾಂಬಗಿ ಕುಸಿಯಾಡಬೇಡ ರಮಣ ಗೆನ್ನಯ ಮೇಲೆ ಮಮತೆಯುಂಟೇಲೆ ಕೇಳೆ ರಮಣ ಗೆನ್ನಯ ಮೇಲೆ ಮಮತೆ ಉಂಟೇಲೆ ಬಾಲೆ ಭ್ರಮಣ ಗೊಂದಳಿ ಕೇಳಿ ನೀರೆ ಗಂಭೀರೆ ಭ್ರಮಣ ಗೊಂದಳಿ ಬಾಲೆ ನೀರೆ ಗಂಭೀರೆ ರಮಣ ಗೆನ್ನಯ ಮೇಲೆ ಕಂಡು ಬಂದೆಯೋ ನೀನು ಕಾಣದೆ ಬೇವೆಯೋ ಆಸೆ ಹೌದು, ಬೇರೆ ಹಾ. ಈಗ ನಿನ್ನ ಆಲೋಚನೆ ಹೀಗೆ, ನನ್ನ ಆ ಹೂವನ್ನೀಗ ಹೋಗಿ ರುಕ್ಮಿಣಿಗೆ ಮುಡಿಸಿದ ಕಾರಣ ಆ ಹೂವಿನಿಂದಲಾಗಿ ಎಲ್ಲಿಯಾದ್ರೂ ಅಲ್ಲೇ ಉಳಿದು ಬಿಡ್ತಾರೆ ಅಂತ ಹೇಳಲಿಕ್ಕಾಗುದಿಲ್ಲ ಅಂತ. ಹಾ, ಹಾಗಾಗಿ ನನ್ನನ್ನು ಬಿಟ್ಟಾದ್ರೂ ರುಕ್ಮಿಣಿಯ ಬಳಿಗೆ ಹೋಗಿ ಉಳಿದಾರು. ಇದು ನಿಜವಾ ನೀನು ಹೇಳ್ತಾ ಇರುವುದು? ಹೇಳಲಿಕ್ಕಾಗುದಿಲ್ಲ. ಸರಿ ಹೇಳ್ತೀಯ? ಹೌದು, ಸತ್ಯವ ಇದೆಲ್ಲ? ಒಮ್ಮೆ ನಿಮ್ಮ ಮನಸ್ಸಿನಲ್ಲಿ ನನ್ನವರಾಗಿದ್ರೆ ನನಗೆ ವಂಚನೆ ಮಾಡಿದ್ರೆ, ಈಗ ಮಾಡಿದ್ರೆ ನಾನು ಸುಮ್ಮನೆ ಬಿಡ್ತೇನಾ? ಹಾಗಿದ್ರೆ ಈಗ ರುಕ್ಮಿಣಿಯ ಬಳಿಗೆ ಹೋಗಿ ಅವ್ರು ಬಿದ್ದಿದ್ರೆ ಮತ್ತೆ ನನ್ನ ಬಳಿಗೆ ಅವರು ಬರ್ಲಿಕ್ಕಿಲ್ಲ. ಹೌದೇನೆ? ಕೇಳಿದ್ರ ನೀವೆಲ್ಲ ಈಗ ಎಷ್ಟು ಜನ ಹೇಳುವುದನ್ನೆಲ್ಲ ಕೇಳಿ ಕಿವಿ ಗೊಂಡೆ ಮಾಡಿ ಕೂತಿದ್ದೀರಲ್ಲ, ಇದು ಸರಿ ಅಂತ ನಾನು ಕೇಳುವುದು. ನನ್ನ ಗಂಡ ನನ್ನ ಬಳಿಗೆ ಬರಬೇಕಾದವರು ಹೋಗಿ ರುಕ್ಮಿಣಿಯ ಬಳಿಯಲ್ಲಿ ಆ ನಾರದರಿಗೆ ಬೇಕಿತ್ತ ಈ ಕೆಲಸ? ಈ ನಾರದರು ಮಾಡಿದ ಅಪರಾಧ ಹೌದಲ್ವ ಇದು? ಹೌದು. ನಾರದರು ಒಂದು ಹೂವನ್ನು ತಂದಿದ್ದಾರೆ ಅಂತಂದ್ರೆ ಅದು ರುಕ್ಮಿಣಿಯ ತಲೆಗೆ ಮುಡಿಸಬೇಕು ಅಂತ ಅವ್ರು ಯಾಕೆ ಹೇಳಬೇಕಿತ್ತು? ಒಮ್ಮೆ ಬಾವಿಗೆ ಹೋಗಿ ತೋರಿಸಿ ಅದು ಬರಬೇಕು ಅಂತ ಹೇಳಬೇಕಿತ್ತ ಬೇಡ? ಇವರು ಹಾಗೆ ಮಾಡ್ಲಿಲ್ಲ ಅಂತ ಆದ್ರೆ ಇವರು ನನಗೆ ವಂಚನೆ ಮಾಡಿದ್ದಲ್ವಾ? ಹೌದು, ಇವರು ವಂಚನೆ ಮಾಡಿದ್ದಲ್ಲ, ಇವರು ವಂಚನೆ ಮಾಡಿದ್ದೀಗ. ನಾರದರು ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ನಾರದರು ತಂದು ಕೊಟ್ಟಂತ ಹೂವನ್ನು ಇವರಿಗೆ ಹೇಳುವುದಿತ್ತಲ್ಲ ನಿಮ್ಮಲ್ಲಿ ಎಂತ ಗೊತ್ತ ಕೇಳುದು? ಒಂದು ಮುಡಿಸಬೇಕಾದ್ರೆ ಕೇಳಲಿಕ್ಕೆ ಅಂತ ದುಡ್ಡು. ಬಾಮಿಯ ಮೇಲೆ ಪ್ರೀತಿ ಉಂಟು ಅಂತಂದ್ರೆ ಬಂದು ನನ್ನ ತಲೆಗೆ ಮುಡಿಸೋದಲ್ವಾ? ಅದು ಬಿಟ್ಟು ಹೋಗಿ ರುಕ್ಮಿಣಿಗೆ ಮುಡಿಸ್ತಾರೆ ಅಂತಿದ್ರೆ ನಾನು ಇದನ್ನು ಕೇಳಿ ಸಹಿಸಿಕೊಳ್ತೇನೆ? ಸಹಿಸಿಕೊಳ್ಳೋದಿಲ್ಲ. ನನಗೇನು ಬೇಡ. ಯಾವಾಗ ನನ್ನ ಗಂಡನಿಗೆ ನಾನು ಅತಿಯಾದ ಪ್ರೀತಿಯವಳು ಅಂತ ನಾನು ಗ್ರಹಿಸಿಕೊಂಡಿದ್ರೆ ಅದೆಲ್ಲ ಕನಸದ್ದಾಗಿ ಹೋಯ್ತು. ನನ್ನ ಸಾಗುವ ಹಾಗೆ ನಾನು ಮಾಡಿಕೊಳ್ಳಲೇಬೇಕು. ಇದಕ್ಕಾಗಿ ಈಗಿಂದೀಗಲೇ ನಾನು ಕೋಪಾಗಾರವನ್ನು ಸೇರಿಕೊಳ್ತೇನೆ. ಇನ್ನು ಊಟ ಮಾಡೋದಿಲ್ಲ. ಈ ಕ್ಷಣದಿಂದ ನಾನು ಊಟ ಮಾಡುವುದಿಲ್ಲ. ಅನ್ನ ಆಹಾರಾದಿಗಳನ್ನು ತ್ಯಜಿಸಿ ಒಂದು ಸ್ವಲ್ಪ ನೀರು ಕೂಡ ಮುಟ್ಟುವುದಿಲ್ಲ, ಸ್ನಾನ ಕೂಡ ಮಾಡುವುದಿಲ್ಲ. ನನ್ನ ಮೈ ಹೊಲಸಾಗಬೇಕು, ನಾಥ ಬರಬೇಕು. ನಾನು ಅಷ್ಟೊತ್ತಿಗೆ ನನ್ನ ಬಳಿಗೆ ಯಾರು ಸುಳಿಯುವುದಿಲ್ಲ. ನೀನು ಕೂಡ ಹಾಗೆ. ಅಮ್ಮನ ನಿಮಗೆಲ್ಲ ನಾನು ಏನಾಗಿದ್ದೇನೆ ಅಂತ ನನಗೆ ಗೊತ್ತಾಗುವುದಿಲ್ಲ. ಯಾವಾಗ ನನಗೆ ವಂಚನೆ ಮಾಡಿದ್ರು ನನ್ನವರು, ಇಷ್ಟಾದ ಮೇಲೆ ನಾನು ಸಹಿಸಿಕೊಳ್ಬೇಕು ಹೇಳು. ನನಗೆ ಆಭರಣಗಳು ಬೇಕಾಗಿದ್ರೆ ನನಗೆ ಬೇಕಾದ ಯಾವುದು ಆಭರಣ ಚಂದ ಮಾಡಿಕೊಂಡು ಯಾಕೆ ಅಮ್ಮ ಬೀಸಾಡಬೇಡಿ ಅಮ್ಮ. ಆಭರಣ ಬೇಕು, ನೀನು ಆಭರಣ ಬೇಕು ಅಂತ ಅಲ್ಲ.
ನಿನಗೆ ಬೇಕು. ಯಾಕಂತ ಇಂಥ ಒಳ್ಳೆ ವಿಷಯವನ್ನು ಹೇಳಿದ ಮೇಲೆ ನಿನಗೆ ನಾನು ಆಭರಣ ಕೊಡೋದಿಲ್ಲ. ಮತ್ತೆ ಯಾರಿಗೆ ನಾನು ಹೇಳಕ್ಕೆ ನಾನು ಇಟ್ಟುಕೊಳ್ಳುವುದಿಲ್ಲ. ನನಗೆ ಬೇಡ, ಅಗತ್ಯವಿಲ್ಲ. ನಾನಿನ್ನು ಒಳ್ಳೆ ಸೀರೆ ಕೂಡ ಉಟ್ಟುಕೊಳ್ಳುವುದಿಲ್ಲ. ಹರಕು ಮುರುಕು ಸೀರೆ ಉಟ್ಟುಕೊಂಡು ತಲೆಯನ್ನೆಲ್ಲ ಕೆದರಿ ಹಾಕಿ ಹುಚ್ಚಿ ಹುಚ್ಚಿ ಹಾಗೆ ನಾನು ಮೂಲೆಯಲ್ಲಿ ಹೋಗಿ ಕೋಪಕಾರದಲ್ಲಿ ಬಿಟ್ಟುಕೊಳ್ತೇನೆ. ನನ್ನ ಹತ್ರ ಯಾರು ಮಾತಾಡಬಾರ್ದು. ಸೀರೆ ತೆಗಿ. ನನ್ನ ಹತ್ರ ಮಾತಾಡಿಬೇಕಾಗ್ತದೆ. ಮಾತಾಡಬೇಡಿ. ನನ್ನ ಬಳಿ ಸುರಿಯಬೇಡಿ. ನಾನು ಯಾರಿಗೂ ಕಾಣ ಸಿಗುವುದಿಲ್ಲ. ಏನೋ ಇದು ಪ್ರಕೃತಿಯಲ್ಲ ಅಲ್ಲೋಲ ಕಲ್ಲೋಲವಾದ ಹಾಗೆ ಪ್ರಕೃತಿ ವಿಪಾಕದಲ್ಲಿಟ್ಟು ಮಳೆ ಬರುವ ಲಕ್ಷಣ ಕಾಣ್ತದೆ ನೋಡಿ. ವಾತಾವರಣ ಮಳೆ ಸ್ವಲ್ಪ ಸಿಡಿಲು ಬರುವ ಲಕ್ಷಣ. ವಾತಾವರಣ ಅದೇ ಪ್ರಕೃತಿ ವಿಕೋಪಕ್ಕೆ ಹೋಗಿದೆ. ವಿಕೋಪ ಹೌದು. ಇದೀಗ ಸ್ವಲ್ಪ ಮಳೆ ಅಲ್ಲ, ಮೊದಲಿಗೊಂದು ಸಿಡಿಲು ಬರೆಯುವ ಲಕ್ಷಣ ಉಂಟು ಈಗ. ಸಿಡಿಲು ಬರುವ ಲಕ್ಷಣ ಉಂಟು. ಹೌದೌದು. ಏನದು ಈಗ? ಏನಂತ ಗೊತ್ತಿಲ್ಲ, ಸಿಡಿಲು ಬರೆಯುತ್ತದೆ. ಇನ್ನು ಮುಸುಡಿಗೆ ಬಂದಿದೆ. ಸ್ವಾಮಿ ನಾನಿಲ್ಲಿಲ್ವಾ? ಇನ್ನ ಸ್ವಾಮಿ ಯಾರು? ಅಲ್ಲ, ನೀವು ಮನೆಯಲ್ಲಿ ಸ್ವಾಮಿ. ಸರಿ, ಸ್ವಾಮಿ ಎಂಬ ಹಾಗೆ ದೇವರ ರೂಪದಲ್ಲಿ ನನಗೆ ಅವಳು ಶರಣಾದದ್ದು. ನನಗೊಂದು ಮರ್ಯಾದೆ ಇಲ್ವಾ ಮಾರೈಕೆ? ನಿಮಗೆ ಕೊಡುವುದು ಮನೆಯಲ್ಲಿ ಮಾತ್ರ. ಇಲ್ಲಿ ದೇವರು ಎಂತಿದ್ರು ಇಲ್ಲಿ ಚಿನ್ಮಯ ಮೂರ್ತಿಯನ್ನು ಆಗಿ ಎಲ್ಲರೂ ಕೊಂಡಾಡುವುದು. ಯಾವ ಮೂರ್ತಿ? ಚಿನ್ಮಯ ಮೂರ್ತಿ. ಕೇಳಿದ್ದೀಯಲ್ಲ? ಕೈ ಮುಗಿ. ಸ್ವಾಮಿ ಬಾಗಿಲು ತೆರೆ. ಮನೆ ಬಾಗಿಲಲ್ಲಿ ಬಂದು ಯಾರು ಈ ರೀತಿ ಹರಟೆ ಹೊಡಿತಾ ಇರುವುದು? ಬಂದವರು ಯಾರು ಏನು ಅಂತ ಇಲ್ವಾ? ಬೈತೆ ಹೇಳಿ ಯಾರಂತ ಬಾಗಿಲು ತೆಗೆಯುವುದು? ಹೇಳಿ, ಯಾರು ಬಂದವರು ಹೇಳಿ. ಯಾರು ಬಂದಂತ ಗೊತ್ತಾಗ್ಲಿಲ್ಲ. ಹಾಗಿದ್ರೆ ಬಂದವರು ಗೊತ್ತಾಗ್ಬೇಕಲ್ಲ. ಹಾ. ನನಗೆ ಪ್ರಾಣಕ್ಕೆ ಪ್ರಾಣ ಕೊಡುವಂತಹ ನನ್ನ ಸಂಗಾತಿ ಆದುದರಿಂದ ಓ ಪ್ರಾಣನಾಯಕಿ, ಪ್ರಾಣನಾಯಕಿ ನಗಬೇಡಿ ಕೇಳಲೆ ನಾನು ಪ್ರಾಣನಾಯಕಿ ವೇಣುಗೋಪಾಲನೊಳ್ಳಿತು ನಿನ್ನ ಸಾಗದಿ ಪಜುವಾಗಾಯಯ್ಯ ವೇಣುಗೋಪಾಲನೊಳ್ಳಿತು ನಿನ್ನ ಸಾಗದಿ ಪಜುವಗಾಯಯ್ಯ ಪ್ರಾಣನಾಯಕಿ ನಾಗವೇಣಿ 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 ಪ್ರಾಣನಾಯಕಿ ಭಾಮ ಯಾರೋ ಎಂದು ನಿನಗೆ ಇನ್ನೂ ಅರಿವಾಗದೆ ಹೋಯಿತೆ. ನಾನೆಂದರೆ ಸಾಮಾನ್ಯನಲ್ಲ. ಕೇವಲ ನನ್ನ ವೇಣು ನಾದಕ್ಕೆ ಮರುಳಾಗಿ ಅದೆಷ್ಟು ಗೋವುಗಳು ನನ್ನ ಜೊತೆಯಾಗಿ ಮುರಳಿಯ ಆ ನಾದದ ಅಮೃತ ಪಾನವನ್ನು ಮಾಡಿ ಸಂತುಷ್ಟಗೊಂಡಿದ್ದೇವೆ. ಅಂತಹ ವೇಣುಗೋಪಾಲ ನಾನು. ವೇಣುಗೋಪಾಲ, ಏಳುಗೋಪಾಲ. ನಮ್ಮ ಮನೆ ಬಾಗಿಲಲ್ಲಿ ಏನು ಕೆಲಸ? ವೇಣುಗೋಪಾಲಕ್ಕೆ ವೇಣುಗೋಪಾಲ, ವೇಣುಗೋಪಾಲನ ಓಣಿಗೋಪಾಲನ. ನಿಮಗೆ ಬೇಕಾದ ದನಗಳು ಇಲ್ಲಿಲ್ಲ, ಮುಟ್ಟಕ್ಕೆ ಹಚ್ಚಿಕೊಂಡು ಹೋಗಿ ಅಲ್ಲಿ ಬೇಕಾದ ಹುಣ್ಣನ್ನು ಮೇಯಿಸಿಕೊಂಡು ಅಲ್ಲೇ ಇಟ್ಟುಕೊಳ್ಳಿ, ಬಿದಿರು ತುಂಡನ್ನು ಹಿಡ್ಕೊಳ್ಳಿ ಹೋಗಿ. ದನ ಮೇಯಿಸಿದರೆ ಅಂತ ಹೇಳಿದಲ್ಲಿ ಬೇಸರ ಇಲ್ಲ. ಕಾಯಕವೇ ಅದೇ ಅಲ್ವಾ? ಇನ್ನೂ ಅವಳಿಗೆ ಪರಿಚಯ ಆಗ್ಲಿಲ್ಲ ಯಾರು ಎಂಬ ಹಾಗೆ. ಬಾಗಿಲಿಗೆ ಬಂದವನಂತಿಂತವನಲ್ಲ. ಈ ಹಿಂದೆ ವಿಷಮಯವಾಗಿ ಲೋಕ ಕಂಟಕನಾಗಿ ಮೆರೆದಂತಹ ಯಾವ ಕಾಳಿಂಗನ ಹೆಡೆಯನ್ನು ತುಳಿದು ಅದನ್ನು ಮತಿಸಿದಂತಹ ವೀರಾದಿ ವೀರ ನಾನಾಗಿದ್ದೇನೆ. ಸಖಿ, ಗೊತ್ತಾಯ್ತು ನಿನಗೆ? ಹಾಡಿಗೆ ಕೊನೆ
ಹಾವಾಡಿಗ. ಈ ಹಾವಾಡಿಗರಿಗೆಲ್ಲ ನಮ್ಮ ಮನೆ ಬಾಗಿಲಲ್ಲಿ ಏನು ಕೆಲಸ? ಎಲ್ಲಿಯಾದ್ರೂ ಹುಡ್ತಾ ಇದ್ರೆ ಅಲ್ಲಿ ಹೋಗಿ ಹುಡುಕಿಕೊಂಡು ಹೋಗಿ ಅಲ್ಲಿಂದ ಹಾವನ್ನು ಹಿಡಿದು ಹುಟ್ಟಿಯೊಳಗೆ ಹಾಕಿ ಮನೆ ಮನೆ ತಿರುಗಿ ಬೇಡಿ ಬದುಕಿ ಬಳಿ ನಡೆಯಲಿ. ಅಷ್ಟೇ ಅಲ್ಲ, ಈ ಹಿಂದೆ ಅರಣ್ಯದ ಮಧ್ಯದಲ್ಲಿ ಕರಡಿಯೊಂದಿಗೆ ಹೋರಾಡಿ ವೀರತ್ವವನ್ನು ಪಡೆದವ ನಾನು. ಕರಡಿ ಮಕ್ಕಳನ್ನೆಲ್ಲ ಮದುವೆ ಆದವರಿಗೆ ಈ ಮನೆ ಬಾಗಿಲಲ್ಲಿ ಕೆಲಸ, ಜಾಗ್ರತೆ ಕೆಲಸ ಅಂತ. ಅವರಿಗೆ ಇಲ್ಲೇನು ಕೆಲಸ? ಕರಡಿಯಲ್ಲಿ ಹುಡುಕಿಕೊಂಡು ಹೋಗಲಿ. ಅಷ್ಟೇ ಅಲ್ಲ, ಲಕ್ಷಣೆಯ ಮದುವೆಯ ಪ್ರಕರಣದಲ್ಲಿ ಮದ ತುಂಬಿದ ಏಳು ಗೂಳಿಗಳನ್ನು ಏಕಕಾಲಕ್ಕೆ ಕಟ್ಟಿ ಮೆರೆದಾಡಿದವ ನಾನು. ಇಲ್ಲಿ ನಿಮಗೆ ಬೇಕಾದ ಗೂಳಿಗಳೂ ಇಲ್ಲ, ಅಂತ ಆಳುಗಳೂ ಇಲ್ಲ. ಬೇಕಾದಲ್ಲಿ ಹುಡುಕಿಕೊಂಡು ಹೋಗಿ ನಮ್ಮ ಮನೆ ಬಾಗಿಲಲ್ಲಿ ಹರಿಸಿ ನನಗೆ ಸಿಟ್ಟು ಬರ್ತದೆ, ಸಿಟ್ಟು ಬರ್ತದೆ. ಹೀಗಾದ್ರೆ ಸಿಟ್ಟು ಸಿಟ್ಟು ಮಾಡಲು ಬೇಡ ಸುಗುಣೇ ಸಂಪನ್ನೇ, ಸುಗುಣೇ ಸಂಪನ್ನೇ, ಸುಗುಣೇ ಸಂಪನ್ನೇ. ಸಿಟ್ಟು ಮಾಡಲು ಬೇಡ ಸುಗುಳೆ ಸಂಸನ್ನೇ, ಪಟ್ಟದ ರಾಣಿ ಬರಲ ಕಲ್ಯಾಣಿ, ಪಟ್ಟದ ರಾಣಿ ಪರಮ ಕಲ್ಯಾಣಿ, ಕೇಳು ಪರಮ ಕಲ್ಯಾಣಿ. ಸಿಟ್ಟು ಮಾಡಲು ಬೇಡ ಸುಗುಣ ಸಂಪನ್ನ, ಪಟ್ಟದ ರಾಣಿಗೆ ಪರಮ ಕಲ್ಯಾಣಿ. ವನಜಾತಳಾಂಬಗೆ ನಿನ್ನ ಮಾತುಗಳಿಗೆ, ವನಜಾತಳಾಂಬಗೆ ನಿನ್ನ ಮಾತುಗಳಿಗೆ, ಮನಕ್ಕೆ ಸಂಶಯವಾಗಿ ತೋರುತ್ತಿದರೀಗ, ಮನಕ್ಕೆ ಸಂಶಯವಾಗಿ ತೋರುತ್ತಿದ ಬೇಗ. ವಿನಯದಿ ನೆಡೆಯ ಬೇಳು, ನೀ ವಿನಯದಿ ನೆನೆಯ ಬೇಳು, ನೀನಲ್ಲ ತಿನ್ನರದಾರು ಪ್ರಿಯದವಳು, ಅಂಗಳಿಗಿತ್ತ ಘನವಸ್ತುವೆ ವಿತರಿಸು ಶೀಘ್ರದೊಳು. ನೀನಲ್ಲದೆ ಎನಗಾರು ಪ್ರಿಯದವಳು, ಅಂಜಲಿಗಿತ್ತ ಗದವಸ್ತುವೇನು ಬೇಳು, ವಿಸ್ತರಿಸು ಶೀಘ್ರದೊಳು, ವಿಸ್ತರಿಸು ಶೀಘ್ರದೊಳು, 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 ಶೀಘ್ರದೊಳು. ಗದವಸ್ತುವೇನು ಬೇಳು, ಅನ್ಯದಿಗಿತ್ತ ಗದವಸ್ತುವೇನು ಬೇಳು. ತದಿ 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 ದಿನದಿ ಸಕಲ ದಿನ ದಿನ ಸಲ ದಿನದೇ, ದಿತೋಂ ತಪೋಂ ದಿತೋಂ ದಿನದಿ ದಿಂದ ದಿದ್ದ ನಗದ ಒಂದರ ದಿನತಿ. ಸಗರದೇ ಬಗರದೇ ಬಗರ ದಿನತೆ, ಬಿಗಡ ಸಗರೇ ನಿಗಡ ತಂದೆ ದಿಗಡ ದಿನತೆ.
ಸರದಿನತೆ 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 ಸರದಿನತೆ